ಇಂದಿನ ಜನರೊಂದಿಗೆ ಜನತಾದಳ ಜೊತೆಯಲ್ಲಿ ಪಕ್ಷದ 25 ವರ್ಷದ ಬೆಳ್ಳಿ ಮಹೋತ್ಸವ ಹಬ್ಬವನ್ನು ಕೂಡ ಆಚರಣೆ ಮಾಡತಕ್ಕಂತ ಇವತ್ತಿನ ಈ ಒಂದು ಶುಭ ಸಂದರ್ಭದಂದು ಕ್ಷೇತ್ರದ ನಿಕಟಪೂರ್ವ ಶಾಸಕರು, ಮಾಜಿ ಮಂತ್ರಿಗಳು, ಕ್ಷೇತ್ರದಲ್ಲಿ ಅತ್ಯಂತ ಜನಪ್ರಿಯತೆ ಜೊತೆಯಲ್ಲಿ ಜನಾನುರಾಗಿಗಳಾಗಿ ಕ್ಷೇತ್ರದ ಸರ್ವೋತ್ತಮುಖ ಅಭಿವೃದ್ಧಿಯ ಚಿಂತನೆಯೊಂದಿಗೆ ಅಧಿಕಾರ ಇರಲಿ ಇಲ್ಲದೆ ಹೋಗಲಿ ಸದಾಕಾಲ ಕ್ಷೇತ್ರದ ಕಷ್ಟ ಸುಖದಲ್ಲಿ ಸ್ಪಂದಿಸ್ತಕ್ಕಂಥ ತಾಯಿ ಹೃದಯವನ್ನು ಹೊಂದಿರತಕ್ಕಂಥ, ವಿಶೇಷವಾಗಿ ಪಕ್ಷದ ರಾಜ್ಯಾಧ್ಯಕ್ಷರು ನಿಮ್ಮೆಲ್ಲರ ಪ್ರೀತಿ ಹಾರೈಕೆಯಿಂದ ಕೇಂದ್ರದ ಸಚಿವ ಸ್ಥಾನವನ್ನು ಅಲಂಕರಿಸತಕ್ಕಂಥದಕ್ಕೆ ತಾವುಗಳು ಕೂಡ ಪಾತ್ರಧಾರಿಗಳಾಗಿ ಅವರಿಗೆ ಆಶೀರ್ವಾದವನ್ನು ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕುಮಾರಣ್ಣವರ ಕುಟುಂಬದ ಒಬ್ಬ ಸದಸ್ಯರು ಅಂತಕ್ಕಂಥದ್ದು ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ವೇನೋ. ಅವರ ಒಂದು ಆತ್ಮೀಯತೆ ಮತ್ತೆ ಆ ಒಂದು ಬಾಂಧವ್ಯ ಮತ್ತೆ ಅವರಿಬ್ಬರ ಮಧ್ಯೆ ಇರತಕ್ಕಂಥ ಒಂದು ಒಡನಾಟ ಬಹುಶಃ ನಿಖಿಲ್ ಕುಮಾರಸ್ವಾಮಿಗೆ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಜನತಾದಳ ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳಿಗೆ ಸನ್ಮಾನ್ಯ ಕುಮಾರಣ್ಣವರು ಮತ್ತೆ ಸಾರಾ ಮಹೇಶ್ ಅಣ್ಣವರ ಆ ಸಂಬಂಧದ ಬಗ್ಗೆ ಎಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಅರಿವಿದೆ ಅಂತಕ್ಕಂಥದ್ದನ್ನ ನಾನು ಭಾವಿಸಿದ್ದೇನೆ. ಸಾರಾ ಮಹೇಶ್ ಅಣ್ಣವರು ವಿಶೇಷವಾಗಿ ಇವತ್ತಿನ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡತಕ್ಕಂಥದ್ರಲ್ಲಿ ಬಹಳ ಮುಖ್ಯವಾದಂತ ಒಂದು ಪಾತ್ರವನ್ನ ವಹಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಒಂದು ಯಶಸ್ಸನ್ನ ತಂದುಕೊಡ್ತಕ್ಕಂಥದಕ್ಕೆ ವಿಶೇಷವಾಗಿ ತಾಲೂಕಿನಲ್ಲಿ ಇರ್ತಕ್ಕಂಥ ತಾಲೂಕು ಅಧ್ಯಕ್ಷರಿರ್ಬೋದು, ತಾಲೂಕು ಘಟಕದಲ್ಲಿ ಇರ್ತಕ್ಕಂಥ ಎಲ್ಲಾ ಪದಾಧಿಕಾರಿಗಳಿರ್ಬೋದು, ಜೊತೆಯಲ್ಲಿ ಇವತ್ತು ಯಾವುದೇ ನಿರೀಕ್ಷೆಗಳು ಫಲಾಪೇಕ್ಷೆಗಳು ಇಲ್ದಿರ ಪಕ್ಷದ ಏಳಿಗೆಗೋಸ್ಕರ, ನಿಮ್ಮ ನಾಯಕರ ಏಳಿಗೆಗೋಸ್ಕರ ಹಗಲಿರುಳು ದುಡಿತಾ ಇರ್ತಕ್ಕಂಥ ಪಕ್ಷದ ಈ ಕ್ಷೇತ್ರದ ನಿಷ್ಠಾವಂತ ಪ್ರತಿಯೊಬ್ಬ ಯುವ ಕಾರ್ಯಕರ್ತರು, ಹಿರಿಯಕರು, ಹೆಣ್ಣು ಮಕ್ಕಳು ಸೇರಿದಂತೆ ಇವತ್ತು ಈ ವೇದಿಕೆ ಮೇಲೆ ನಾನು ಗಮನಿಸ್ತಾ ಇರ್ತಕ್ಕಂಥ ಒಂದು ಅಂಶ, ಸಾಕಷ್ಟು ಜನ ವಿವಿಧ ಸಮುದಾಯದ ಮುಖಂಡರುಗಳು ಇವತ್ತು ಈ ವೇದಿಕೆಯಲ್ಲಿ ಕುಳಿತು ಬಹುತೇಕರಿಗೆ ಇವತ್ತು ಈ ವೇದಿಕೆಯಲ್ಲಿ ನಿಂತು ಮಾತನಾಡ್ತಕ್ಕಂಥದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಇನ್ನು ಬಹುತೇಕರು ಮಾತನಾಡ್ತಕ್ಕಂಥ ಹಿರಿಯಕರು ಈ ತಾಲೂಕಿನಲ್ಲಿ ಹಗಲಿರುಳು ಸಾರಾ ಮಹೇಶ್ ಅಣ್ಣವರ ಹೆಗಲಿಗೆ ಹೆಗಲು ಕೊಟ್ಕೊಂಡು ಪ್ರಾಮಾಣಿಕವಾಗಿ ಸೇವೆಯನ್ನ ಮಾಡ್ತಾ ಇರ್ತಕ್ಕಂಥ ಮುಖಂಡರುಗಳಿಗೆ ವೇದಿಕೆ ಮೇಲೆ ಮಾತನಾಡ್ತಕ್ಕಂಥದಕ್ಕೆ ಸಮಯದ ಒಂದು ಅಭಾವದಿಂದ ಅವಕಾಶ ಸಿಗದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ದಯಮಾಡಿ ತಾವು ಯಾರು ಕೂಡ ಅನ್ಯತಾ ಭಾವಿಸಬಾರದು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಈ ಪಕ್ಷದ ಯುವ ಕಾರ್ಯಕರ್ತನಾಗಿ ನಿಮ್ಮೆಲ್ಲರಲ್ಲೂ ಕೂಡ ಕಳಕಳಿಯಾಗಿ ಮನವಿಯನ್ನ ಮಾಡ್ತೇನೆ. ಜಿಲ್ಲೆಯ ಇತ್ತೀಚಿನ ದಿನಗಳಲ್ಲಿ ನೂತನವಾಗಿ ಅಧ್ಯಕ್ಷರಾಗಿ ನೇಮಕಾತಿಗೊಂಡಿರ್ತಕ್ಕಂಥ ಬಹುಶಃ ಸರಳ ಸಜ್ಜನಿಕೆ ಮತ್ತು ಅತ್ಯಂತ ಮೃದು ಸ್ವಭಾವವನ್ನು ಹೊಂದಿರತಕ್ಕಂಥ ಟಿ ನರಸೀಪುರ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು ಸನ್ಮಾನ್ಯ ಶ್ರೀ ಅಶ್ವಿನ್ ಕುಮಾರ್ ಅಣ್ಣವರು ಕೂಡ ಬಹಳ ಚೊಕ್ದಾಗಿ ಮಾತನಾಡಿದ್ದಾರೆ, ಸಮಯ ಇಲ್ಲ ಅಂತ. ಜೊತೆಯಲ್ಲಿ ಜಿಲ್ಲೆಯ ನನ್ನ ಆತ್ಮೀಯ ಗೆಳೆಯ, ನನ್ನ ಆತ್ಮೀಯ ಸಹೋದರ, ಜಿಲ್ಲೆಯ ಯುವ ಶಾಸಕ, ಹುಣಸೂರು ವಿಧಾನಸಭಾ ಕ್ಷೇತ್ರದಿಂದ ಪ್ರತಿನಿಧಿಸ್ತಾ ಇರ್ತಕ್ಕಂಥ ಹರೀಶ್ ಗೌಡ್ರು ಕೂಡ 5 ನಿಮಿಷ ಮೀರಿ ಇನ್ನೂ ಒಂದು 5 ನಿಮಿಷ ತಗೊಂಡು ಮಾತಾಡಿದ್ದಾರೆ. ಆದ್ರೂ ಮಹೇಶ್ ಅಣ್ಣವರು ಬಹಳ ಕೂಲಾಗೆ ಕುಂತಿದ್ರು. ಅದಕ್ಕೆ ಕಾರಣ ಮತ್ ನಿಮಗ್ ಸಮಸ್ಯೆ ಉಂಟಾಗಬಾರ್ದು, ನೀವೆಲ್ಲ ಪಾಪ 4 ಗಂಟೆಯಿಂದ ಕಾತ್ ಕುಳಿತಿದ್ದೀರಲ್ಲ ಅಂತಕ್ಕಂಥ ಒಂದೇ ಒಂದು ಭಾವನೆ ಹೊರತುಪಡಿಸಿ ಬೇರೆ ಏನೇನು ಇಲ್ಲ. ಜೊತೆಯಲ್ಲಿ
ಮಂಜೇಗೌಡರು ಈಗ ಧ್ವನಿ ಗಟ್ಟಿ ಮಾಡ್ಕೊಂಡ್ ಬಂದವ್ರೆ ಆಪರೇಷನ್ ಮಾಡ್ಕೊಂಡು. ಹಾಗಾಗಿ ಅವರು ಕೂಡ ಮಾತನಾಡಿದ್ದಾರೆ. ವಿಧಾನ ಪರಿಷತ್ನ ಸದಸ್ಯರು ಮತ್ತೆ ವಿವೇಕಾನಂದರವರು ಮತ್ತೊಬ್ರು ವಿಧಾನ ಪರಿಷತ್ನ ಸದಸ್ಯರಿದ್ದಾರೆ. ಜೊತೆಯಲ್ಲಿ ಪ್ರಿಯಾಪಟ್ನ ವಿಧಾನಸಭಾ ಕ್ಷೇತ್ರದ ಮತ್ತೊಬ್ರು ನಿಕಟಪೂರ್ವ ಶಾಸಕರು ಹಿರಿಯಕರು ಮಾದೇವಣ್ಣ ಅವರು ಮಾತನಾಡಬೇಕಾಗಿತ್ತು. ಬಹುಶಃ ನಾನು ಆದ್ಮೇಲೂ ಕೂಡ ಅದು ನಿಮ್ಮ ತೀರ್ಮಾನ ಅಣ್ಣ, ನೀವು ಯಾವ ತರ ತೀರ್ಮಾನ ತಗತ್ತೀರಿ ನಮ್ಮ ಮಧ್ಯಕ್ಕೆ ಬರೋದಕ್ಕೆ ಹೋಗೋದಿಲ್ಲ. ಮಾದೇವಣ್ಣ ಅವರು ಕೂಡ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮಕ್ಕೆ ಒಂದು ಯಶಸ್ಸಿಗೆ ಪಾತ್ರಧಾರರಾಗಿದ್ದಾರೆ. ಜೊತೆಯಲ್ಲಿ ಇತ್ತೀಚೆಗೆ ಮೈಸೂರು ನಗರದ ಅಧ್ಯಕ್ಷರಾಗಿರ್ತಕ್ಕಂಥ SBM ಮಂಜೂರವರು ಕೂಡ ನೂತನವಾಗಿ ಆಯ್ಕೆಯಾಗಿದ್ದಾರೆ. ಅವರು ಕೂಡ ಬಂದಿದ್ದಾರೆ. ಅಶ್ವಿನಣ್ಣ ಅವ್ರು ಏನು ಹೇಳಿದ್ರಪ್ಪ, ಕೃಷ್ಣ ನಾಯಕರು ಮುಂದಿನ HD ಕೋಟೆ ಬಹುಶಃ ಅವರು ಕಳೆದ ಚುನಾವಣೆಯಲ್ಲಿ ಶಾಸಕರಾಗಬೇಕಾಗಿತ್ತು. ಆದ್ರೆ ನಾನು ಕೃಷ್ಣಣ್ಣನಿಗೆ ಯಾವಾಗಲೂ ಒಂದು ಮಾತು ಹೇಳ್ತೀನಿ, ಇವತ್ತಿನ ಈ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಮುಂದೋಗ್ತಾ ಮಾತಾಡ್ತೇನೆ, ಆದ್ರೂ ಹೇಳ್ಬಿಡ್ತೀನಿ. ಪಾಪ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಶಾಸಕರ ಅನುದಾನದ ಕೊರತೆಯ ಒಂದು ಪರಿಸ್ಥಿತಿ, ಸಾರ್ವಜನಿಕ ವಲಯದಲ್ಲಿ ಅವರ ಅಸಹಾಯಕತೆಯನ್ನ ಆಗ್ತಾ ಇರ್ತಕ್ಕಂಥ ಈ ಒಂದು ಏನು 3 ವರ್ಷ ಕಳೆದೋಗಿದೆ, ಇನ್ನೊಂದು 2 ವರ್ಷ ಬಾಕಿ ಇದೆ. ಇಂಥ ಸಂದರ್ಭದಲ್ಲಿ ನೀನು ಶಾಸಕನಾಗಿದ್ರೆ ಬಹುಶಃ ನಿನ್ನ ಮೇಲೆ ಒತ್ತಡ ಜಾಸ್ತಿ ಇರೋದು. ಆ ತಾಯಿ ಚಾಮುಂಡೇಶ್ವರಿ 2028ಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದ ಜನತಾ ಸರ್ಕಾರ NDA ಸರ್ಕಾರದಲ್ಲಿ ನೀನು ಶಾಸಕನಾಗಬೇಕು ಅಂತಕ್ಕಂಥದ್ದು ನಿನ್ನ ಹಣೆಯಲ್ಲಿ ಬರ್ದಿತ್ತೇನೋ. ಬುಡು ಕೃಷ್ಣಣ್ಣ, ತಲೆ ಕೆಡಿಸ್ಕೊಬೇಡ. ಇನ್ನೊಂದು 2 ವರ್ಷದಲ್ಲಿ ನಿನ್ನ ಹೋರಾಟಕ್ಕೆ, ನಿನ್ನ ಸಂಘಟನೆಗೆ 100ಕ್ಕೆ 100 ಕೋಟೆಯ ಕ್ಷೇತ್ರದ ಜನತೆ ನಿನಗೆ ಆಶೀರ್ವಾದ ಮಾಡ್ತಾರೆ ಅಂತ ಅವಾಗ ಕಾಲು ಎಳಿತಾ ಇರ್ತೀನಿ. ಜೊತೆಯಲ್ಲಿ ಬಹಳ ಜನ ಪ್ರಮುಖ ಮುಖಂಡರುಗಳು ಸೇರಿದ್ದೀರಣ್ಣ. ಇಲ್ಲಿ ಇವತ್ತಿನ ಕಾರ್ಯಕ್ರಮದ ಸಂಪೂರ್ಣ ಯಶಸ್ಸು, ಆ ಕೀರ್ತಿ ನಿಮ್ಮೆಲ್ಲರಿಗೂ ವೇದಿಕೆ ಮುಂದೆ ನಿಂತಿರ್ತಕ್ಕಂಥವ್ರು, ವೇದಿಕೆ ಮೇಲೆ ಇರ್ತಕ್ಕಂಥವ್ರಿಗೆ ಸಲ್ಲಬೇಕು ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಜೊತೆಯಲ್ಲಿ ಕೊನೆಯದಾಗೆ ಸಾರಾ ಮಹೇಶ್ ಅಣ್ಣ ಅವರ ಸುಪುತ್ರರು ಸಾರಾ ಧನುಷ್ ರವರು ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಸಾಮಾಜಿಕ ಕಳಕಳಿ ಮತ್ತೆ ಸಾಮಾಜಿಕ ಬದ್ಧತೆಯನ್ನ ಇಟ್ಕೊಂಡು ಹತ್ತತ್ರ 300ಕ್ಕೂ ಹೆಚ್ಚು ಆಪರೇಷನ್ಗಳು ಅಂದ್ರೆ ಆರ್ಥೋಪೆಡಿಕ್ಸ್ ಓದಿದಿರಿ ಬ್ರದರ್ ನೀವು. ನಾನು ಸ್ವಲ್ಪ ನಮ್ಮ ಮನೇಲಿ ಬಹಳ ಜನ ಡಾಕ್ಟರ್ಗಳವ್ರೆ, ಹಂಗಾಗಿ ಆರ್ಥೋಪೆಡಿಕ್ಸ್ ಅಂತ ಕೇಳಿದೆ. ಗೊತ್ತಾಯ್ತು ನನಗೆ, ನಿಮ್ದೆಲ್ಲ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇರ್ತೇವೆ. ದಯಮಾಡಿ ಮುಂದುವರಿಸಿ. ಇಲ್ಲಿ ಯಾರೋ ನಿಂತ್ಕೊಂಡು ಹೇಳಿದ್ರು, ಸಾರಾ ಮಹೇಶ್ ಅಣ್ಣವರು ಸಾರ್ವಜನಿಕ ಬದುಕಲ್ಲಿ ಇದ್ದಂತ ಸಂದರ್ಭದಲ್ಲಿ, ಕೂತ್ಕೊಳ್ಳಿ ಧನುಷ್ ಬ್ರದರ್, ಕೂತ್ಕೊಳ್ಳಿ, ಆರಾಮಾಗಿ ಕೂತ್ಕೊಳ್ಳಿ. ಮಹೇಶ್ ಅಣ್ಣ ಅವರಿದ್ದಾರೆ. ಮಹೇಶ್ ಅಣ್ಣ ಅವರು ಇದ್ದಾಗ ಮತ್ತೊಬ್ರು ಯಾರು ಕುಟುಂಬದ ಸದಸ್ಯರು ರಾಜಕಾರಣಕ್ಕೆ ಬರಬಾರ್ದು ಅಂತಕ್ಕಂಥದ್ದು ಅವರ ಕುಟುಂಬದಲ್ಲಿ ಒಂದು ನಿರ್ಧಾರ ಮಾಡಿದ್ದಾರೆ ಅಂತಕ್ಕಂಥ ತಾವು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರಿ. ಆದ್ರೆ ಧನುಷ್ ಅವರಿಗೆ ಸಮಾಜದ ಬಗ್ಗೆ ಸಾಮಾಜಿಕವಾಗಿ ಒಂದು ಬದ್ಧತೆ ಮತ್ತೆ ಕಳಕಳಿಯನ್ನ ಏನು ಇಟ್ಕೊಂಡಿದ್ದಾರೆ. ಬಹುಶಃ ಮುಂದೊಂದು ದಿನ ಇಂಥ ಯುವಕರು ನಮ್ಮ ಕರ್ನಾಟಕ ರಾಜ್ಯದ ಜನಪ್ರತಿನಿಧಿಗಳು ಆಗ್ತಕ್ಕಂಥದ್ರಲ್ಲಿ ಬಹುಶಃ ತಾಯಿ ಚಾಮುಂಡೇಶ್ವರಿಯ ಒಂದು ಆಶೀರ್ವಾದ 100ಕ್ಕೆ 100ರಷ್ಟು ಸಾರಾ ಧನುಷ್ ಅವರ ಮೇಲೆ ಇರುತ್ತೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಭಾವಿಸಿದ್ದೇನೆ. ಈಗಾಗಲೇ ಸಾಕಷ್ಟು ಜನ ಮಾತನಾಡಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿದೆಯಣ್ಣ, ಜನರೊಂದಿಗೆ ಜನತಾದಳ ಹೆಸರಿನಲ್ಲಿ ಒಂದು ಘೋಷ ವಾಕ್ಯವನ್ನು ಕೊಟ್ಟು ಬಹುಶಃ ತಾವೆಲ್ಲರೂ ಕೂಡ ಏನ್ ಪ್ರಶ್ನೆ ಮಾಡ್ತಕ್ಕಂಥದ್ದು ಬೇಡ. ಜನರೊಂದಿಗೆ ಜನತಾದಳ ಅಂದ್ರೆ ಯಾವಾಗಲೂ ಕೂಡ ಜನತಾದಳ ಜನರೊಂದಿಗೆ ಇದ್ದು, ಜನರ ಮಧ್ಯೆ ಅವರ ಕಷ್ಟ ಸುಖಗಳನ್ನ ಅರ್ಥ ಮಾಡ್ಕೊಂಡು ನಿರಂತರವಾಗಿ ರಾಜ್ಯದ ಜನತೆ ಮತ್ತು ಈ ದೇಶದ ಜನತೆಯ ಒಂದು ಸಮಗ್ರ ಅಭಿವೃದ್ಧಿಯ ದೃಷ್ಟಿಕೋನದಿಂದ ಈ ಪಕ್ಷವನ್ನ ಕಟ್ಟಿರ್ತಕ್ಕಂಥ ಪಕ್ಷದ ಸ್ಥಾಪಕರು, ಪಕ್ಷದ ವರಿಷ್ಠರು, ಮಾಜಿ ಪ್ರಧಾನ ಮಂತ್ರಿಗಳು, ನಮ್ಮೆಲ್ಲರ ಆರಾಧ್ಯ ದೈವ, ಬಹುಶಃ ದಣಿವರಿಯದ ನಾಯಕರು ಅಂತಕ್ಕಂಥದನ್ನ ನಾವು ಇವತ್ತು 93 ವಯಸ್ಸಿನ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ
ಈ ನಾಡಿನ ಬಗ್ಗೆ ಇರ್ತಕ್ಕಂಥ ಒಂದು ಚಿಂತನೆಯನ್ನ ಪ್ರತಿನಿತ್ಯವೂ ಕೂಡ ಏನ್ ನೋಡ್ತಾ ಇರ್ತೇವೆ. ಅಂತ ಒಬ್ಬ ಪುಣ್ಯಾತ್ಮ ಕಟ್ಟಿರ್ತಕ್ಕಂಥ ರೈತರನ್ನ ಪ್ರತಿನಿಧಿಸ್ತಕ್ಕಂಥ ಜಾತ್ಯತೀತ ಜನತಾದಳ ಪಕ್ಷದಲ್ಲಿ ಇವತ್ತು ನಮ್ಮಂತವರು ನಿಮ್ಮಂತವರು ಎಲ್ಲರೂ ಈ ಒಂದು ಪಕ್ಷದಲ್ಲಿ ಒಂದು ರಾಜಕೀಯ ವೇದಿಕೆಯನ್ನ ಹಂಚ್ಕೊಳ್ತಾ ಇರ್ತಕ್ಕಂಥದ್ದು ಬಹುಶಃ ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಈ ಪಕ್ಷದ ಯುವ ಕಾರ್ಯಕರ್ತನಾಗಿ ನಿಮ್ಮಲ್ಲಿ ನಾನು ಕೂಡ ಒಬ್ಬನಾಗಿ ತಿಳಿದುಕೊಂಡಿದ್ದೇನೆ. ಜೊತೆಯಲ್ಲಿ 2004ರಿಂದ ಬಹುಶಃ ಇಲ್ಲಿಯವರೆಗೂ ಕೂಡ 2008 ಅಲ್ಲಿಂದ ವಿಧಾನಸಭಾ ಚುನಾವಣೆಗಳು, ಹತ್ತತ್ರ 4 ವಿಧಾನಸಭಾ ಚುನಾವಣೆಗಳು, 3 ಲೋಕಸಭಾ ಚುನಾವಣೆಗಳು. ಸನ್ಮಾನ್ಯ ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಸಮ್ಮಿಶ್ರ ಸರ್ಕಾರದ ಸಂದರ್ಭದಲ್ಲಿ ತಗೊಂಡಂತ ಒಂದು ನಿರ್ಣಯದ ಮೇಲೆಗೆ ಕೇವಲ 20 ತಿಂಗಳಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಕೊಟ್ಟಿರ್ತಕ್ಕಂಥ ಆಡಳಿತ ಇವತ್ತಿಗೂ ಕೂಡ ಜನರ ಹೃದಯದಲ್ಲಿ ಶಾಶ್ವತವಾಗಿ ನೆಲೆ ಊರಿದೆ. ಬಹುಶಃ ಇದಕ್ಕೆ ಸಾಕ್ಷಿ ಇವತ್ತು ಬಹಳ ಜನ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು. ಬಹುಶಃ ಅಚ್ಯುತಣ್ಣ ಅವರು ನನಗೆ ಮಾತಾಡಬೇಕಾದ್ರೆ ಒಂದು ಸಲಹೆಯನ್ನ ಕೊಟ್ಟರು. ನೀವು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಒಂದಷ್ಟು ಜಿಲ್ಲೆಗಳನ್ನ ಆರಿಸ್ಕೊಂಡು ಚಿತ್ರದುರ್ಗದಿಂದ ಬರ್ತಕ್ಕಂಥದ್ದು, ಜೊತೆಯಲ್ಲಿ ಚಾಮರಾಜನಗರದವರೆಗೂ ನೀವು ಒಂದಷ್ಟು ಜಿಲ್ಲೆಗಳನ್ನ ಆಯ್ಕೆಯನ್ನ ಮಾಡ್ಕೊಂಡು ಪಾದಯಾತ್ರೆಯನ್ನ ಮಾಡಬೇಕು ಅಂತಕ್ಕಂಥದ್ದು ಹೇಳಿದ್ರು. ಅಚ್ಯುತಣ್ಣ, ಜನತಾದಳ ಪಕ್ಷ ಒಂದು ಜಿಲ್ಲೆಗಾಗ್ಲಿ ಅಥವಾ ಒಂದು ಪ್ರಾಂತ್ಯಕ್ಕಾಗ್ಲಿ ಅಥವಾ ಒಂದು ಸಮುದಾಯಕ್ಕಾಗ್ಲಿ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಲ್ಲ. ಬದಲಾಗಿ ಸನ್ಮಾನ್ಯ ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ ಬಹಳ ಜನ ಇವತ್ತು ಸಾಮಾಜಿಕ ನ್ಯಾಯದ ಬಗ್ಗೆ ಚರ್ಚೆ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ನಾನು ಬಹಳ ದೊಡ್ಡ ವ್ಯಕ್ತಿಗಳು ಅವ್ರ ಬಗ್ಗೆ ನಾನು ಮಾತನಾಡಬಾರದು ಇವತ್ತಿನ ವೇದಿಕೆಯಲ್ಲಿ. ಬಹುಶಃ ಅವ್ರ ಹೆಸರು ಕೂಡ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ನಿನ್ನೆ ಮತ್ತೆ ಇವತ್ತು ಕೆಲವೊಂದಷ್ಟು ಎಕ್ಸ್ನ ಟ್ವಿಟರ್ ಅಕೌಂಟ್ಗಳಲ್ಲಿ ಕೆಲವೊಂದಷ್ಟು ಚರ್ಚೆಗಳು ಉದ್ಭವ ಆಗಿದೆ. ಸಾಮಾಜಿಕ ಬದ್ಧತೆ, ಸಾಮಾಜಿಕ ನ್ಯಾಯದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಕೆಲವೊಂದಷ್ಟು ಜನಪ್ರತಿನಿಧಿಗಳು ಒಂದು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸನ್ಮಾನ್ಯ ಕುಮಾರಣ್ಣ ಅವರು ಅವರ ಮನೆ ಬಾಗಿಲಿಗೆ ಬರ್ತಕ್ಕಂಥ ಅದು ಯಾವುದೇ ವ್ಯಕ್ತಿಗಳಿರ್ಬೋದು, ಯಾರು ಕೂಡ ಸೂಟು ಬೂಟು ಹಾಕೊಂಡು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರ ಮನೆ ಬಾಗಿಲು ಬರೋದಿಲ್ಲ. ಅದರ ಬದಲಾಗಿ ಯಾರು ಸಂಕಷ್ಟದಲ್ಲಿದ್ದಾರೆ, ನೊಂದಿರ್ತಕ್ಕಂಥ ವರ್ಗ, ಧ್ವನಿ ಇಲ್ದೇ ಇರ್ತಕ್ಕಂಥ ವರ್ಗ, ಶೋಷಿತ ವರ್ಗ, ರೈತರು, ವಿಶೇಷವಾಗಿ ನನ್ನ ಯುವ ಸಮುದಾಯದ ಬಹುತೇಕ ಯುವಕ ಮಿತ್ರರು ನಿಮ್ಮ ಕಷ್ಟ ಸುಖಗಳನ್ನ ಹೇಳ್ಕೊಳ್ತಕ್ಕಂಥದಕ್ಕೆ ಕುಮಾರಣ್ಣ ಅವರ ಬಳಿ ಬಂದಂತ ಸಂದರ್ಭದಲ್ಲಿ ನೀವು ಯಾವ ಜಾತಿಗೆ ಸೇರಿದ್ದೀರಿ, ಯಾವ ಸಮುದಾಯಕ್ಕೆ ಸೇರಿದ್ದೀರಿ, ಅಥವಾ ನೀವು ಯಾವ ಧರ್ಮಕ್ಕೆ ಸೇರಿದ್ದೀರಿ ಅಂತಕ್ಕಂಥ ಪ್ರಶ್ನೆಯನ್ನ ಮಾಡಿದಿರಾ. ಮಾನವೀಯತೆಯನ್ನ ತೋರಿಸಿರ್ತಕ್ಕಂಥ ಏಕೈಕ ಹೃದಯದಿಂದ ಆಳಿರ್ತಕ್ಕಂಥ ರಾಜಕಾರಣಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಅಲ್ಪ ಅವಧಿ 20 ತಿಂಗಳು 14 ತಿಂಗಳು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಬಹುಶಃ ಜನತಾದಳ ಪಕ್ಷಕ್ಕಾಗ್ಲಿ, ದೇವೇಗೌಡರು ಸಾಹೇಬ್ರಿಗಾಗ್ಲಿ, ಸನ್ಮಾನ್ಯ ಕುಮಾರಣ್ಣ ಅವ್ರಿಗಾಗ್ಲಿ ಅವರಲ್ಲಿ ಯಾವ ಒಂದು ಸಾಮಾಜಿಕ ಬದ್ಧತೆ ಇದೆ, ಯಾವ ಸಾಮಾಜಿಕ ಕಳಕಳಿ ಇದೆ ಅಂತಕ್ಕಂಥದ್ದು ಬಹುಶಃ ಅವರು ಕೊಟ್ಟಿರ್ತಕ್ಕಂಥ ಯೋಜನೆಗಳು, ಕಾರ್ಯಕ್ರಮವೇ ಇವತ್ತು ಅದಕ್ಕೆ ಉತ್ತರ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಈಗಾಗಲೇ 9,000 ಕಿಲೋಮೀಟರ್ಗಿಂತ ಹೆಚ್ಚು ಇವತ್ತು ಕಲ್ಯಾಣ ಕರ್ನಾಟಕ ಇರಬಹುದು, ಕಿತ್ತೂರು ಕರ್ನಾಟಕ ಇರಬಹುದು, ಮಧ್ಯ ಕರ್ನಾಟಕ ಇರಬಹುದು, ಉತ್ತರ ಕನ್ನಡ ಇರಬಹುದು, ಹಳೆ ಮೈಸೂರು ಪ್ರಾಂತ್ಯ ಸೇರಿದಂತೆ ನಮ್ಮ ರಾಜ್ಯದಲ್ಲಿ ಬರ್ತಕ್ಕಂಥ ಬಹುತೇಕ ಜಿಲ್ಲೆಗಳು, ಕ್ಷೇತ್ರಗಳಲ್ಲಿ ಮೊದಲನೇ ಹಂತದ ಜನರೊಂದಿಗೆ ಜನತಾದಳ ಹತ್ತತ್ರ 54 ಕ್ಷೇತ್ರವನ್ನ ಮುಕ್ತಾಯ ಮಾಡಿದ್ವು. ಬಹುಶಃ ಅವತ್ತು ನಿಮಗೆಲ್ಲ ಗೊತ್ತಿರಬಹುದು, ಬಹಳ ಜನ ಕುಮಾರಣ್ಣನ ಆರೋಗ್ಯದ ಬಗ್ಗೆ ಸಾಕಷ್ಟು ಚಿಂತನೆಯನ್ನ ಮಾಡ್ತಾ ಇದ್ರಿ. ಕುಮಾರಣ್ಣನಿಗೆ ಎಲ್ಲ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಉಂಟಾಗಿದೆ ಅಂತಕ್ಕಂಥದ್ದು ಪಕ್ಷದ ಕಾರ್ಯಕರ್ತರಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಮ ಮನಸ್ಸುಗಳಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಮೂಡಿದಂತ ಸಂದರ್ಭದಲ್ಲಿ ಬಹುಶಃ ಅವತ್ತು ಸನ್ಮಾನ್ಯ ಕುಮಾರಣ್ಣ ಅವರ ಹತ್ರ ಕೂತು ನಾನು ಒಂದು ಮಾತನ್ನ ಹೇಳಿದೆ. ಈ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ರಾಜ್ಯಾದ್ಯಂತ ಇವತ್ತು ಅನೇಕ ಜಿಲ್ಲೆಗಳಲ್ಲಿ, ವಿಶೇಷವಾಗಿ ನಮ್ಮ ಮೈಸೂರು ಜಿಲ್ಲೆನಲ್ಲಿ ಅತ್ಯಂತ ಹಿರೀಕರು, ಅನುಭವಿಗಳು ಈ ಪಕ್ಷವನ್ನ ಮುಂದಿನ ದಿನಗಳಲ್ಲಿ ಅವರ ಒಂದು ನೇತೃತ್ವದಲ್ಲಿ, ಸಾರಾ ಮಹೇಶ್ ಅಣ್ಣ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ
ಮೈಸೂರು ಜಿಲ್ಲೆಯಲ್ಲಿ ಸಂಘಟನೆಯನ್ನ ಮತ್ತಷ್ಟು ಬಲಪಡಿಸ್ತೇವೆ ಅಂತಕ್ಕಂಥದ್ದು ಬಹುಶಃ ಇವತ್ತು ನನ್ನ ಯುವ ಸಹೋದರ ಯುವ ಮಿತ್ರ ಹರೀಶ್ ಗೌಡ್ರು ಕೂಡ ಇವತ್ತು ಈ ವೇದಿಕೆಯಲ್ಲಿ ಹೇಳಿದ್ದಾರೆ. ನಾವೆಲ್ಲರೂ ಒಟ್ಟಾಗೆ ಇವತ್ತು ಜನತಾ ಸರ್ಕಾರವನ್ನ 2028ಕ್ಕೆ ಅಚಲವಾದ ಒಂದು ದೃಢ ಸಂಕಲ್ಪವನ್ನ ಇಟ್ಕೊಂಡು ಸವಾಲುಗಳು ಸಾಕಷ್ಟಿದೆ. ಸವಾಲುಗಳು ನನಗೆ ಗೊತ್ತಿದೆ. KR ನಗರದಲ್ಲಿ ಸಾರಾ ಮಹೇಶ್ ಅಣ್ಣ ಅವರಿಗೆ ವಿಶೇಷವಾಗಿ ಸಾಕಷ್ಟು ಸವಾಲುಗಳಿದೆ. ಆದ್ರೆ ಸವಾಲುಗಳನ್ನ ಮೆಟ್ ನಿಲ್ತಕ್ಕಂತ ಒಂದು ಶಕ್ತಿ, ಆ ಸಾಮರ್ಥ್ಯ, ಆ ತಾಕತ್ತು, ಆ ದಮ್ಮು ಎಲ್ಲವೂ ಕೂಡ ಸಾರಾ ಮಹೇಶ್ ಅಣ್ಣ ಅವ್ರಿಗೆ, ಇಲ್ಲಿರ್ತಕ್ಕಂಥ ಪಕ್ಷದ ಎಲ್ಲ ನಿಷ್ಠಾವಂತ ಕಾರ್ಯಕರ್ತರುಗಳು ಅನೇಕ ಚುನಾವಣೆಗಳಲ್ಲಿ ನೀಡಿದ್ದೀರಿ. ಮುಂದಿನ ಚುನಾವಣೆಯಲ್ಲೂ ಕೂಡ ಅವರ ಜೊತೆಯಲ್ಲಿ ನಿಲ್ತೀರಾ ಬಹಳ ಗಟ್ಟಿಯಾಗಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಒಬ್ಬ ಯುವ ಕಾರ್ಯಕರ್ತನಾಗಿ ನಾನು ಬಹಳ ಗಟ್ಟಿಯಾಗಿ ನಂಬ್ಕೊಂಡಿದ್ದೇನೆ. ಹಾಗಾಗಿ ಇವತ್ತೇನು ಇಡೀ ರಾಜ್ಯ ವ್ಯಾಪ್ತಿ ನಾನು ಪ್ರವಾಸವನ್ನ ಮಾಡಲಿಕ್ಕೆ ಪ್ರಾರಂಭವನ್ನ ಮಾಡಿದೆ, ಅಲ್ಲಿ ನಾನು ಗಮನಿಸಿದಂತ ಒಂದು ಸೂಕ್ಷ್ಮ ಅಂಶ ಏನಂದ್ರೆ, ಎರಡೂ ರಾಷ್ಟ್ರೀಯ ಪಕ್ಷಗಳಲ್ಲಿ ಹರೀಶ್ ಗೌಡ್ರು ಇವತ್ತು ಶಾಸಕರಿದ್ದಾರೆ. ಯಾರ್ಯಾರು ಇವತ್ತು ಶಾಸಕರಿದ್ದಾರೆ ಬಹುಶಃ ಅವರಿಗೆ ಸದನದಲ್ಲಿ ಹೋದಂತ ಸಂದರ್ಭದಲ್ಲೋ ಅಥವಾ ಬೇರೆ ಇನ್ನೆಲ್ಲೋ ಯಾವುದೋ ವೇದಿಕೆಗಳು ಬೇರೆ ಬೇರೆ ರಾಷ್ಟ್ರೀಯ ಪಕ್ಷದ ಜನಪ್ರತಿನಿಧಿಗಳ ಜೊತೆ ವೇದಿಕೆಗಳು ಹಂಚ್ಕೊಂಡಂತ ಸಂದರ್ಭದಲ್ಲಿ ಪ್ರಸ್ತಾಪ ಆಗ್ತಕ್ಕಂಥದ್ದು ಒಂದಷ್ಟು ಅಂಶಗಳೇನಪ್ಪಾ ಅಂದ್ರೆ, ರಾಷ್ಟ್ರೀಯ ಪಕ್ಷದಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳು ಹೇಳ್ತಾರೆ, ದುರ್ಬಿನ್ನ ಕುಡ್ಕೋದ್ರು ಕೂಡ ನಮ್ಮ ಪಕ್ಷದಲ್ಲಿ ಇಂಥ ಕಾರ್ಯಕರ್ತರನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ, ಅಂತ ಚಿನ್ನದಂತ ಕಾರ್ಯಕರ್ತರು ಪಡೆದಿರ್ತಕ್ಕಂಥ ಜನತಾದಳ ಪಕ್ಷದ ನಾಯಕರುಗಳು ನೀವೆಲ್ಲರೂ ಧನ್ಯ ಅಂತಕ್ಕಂಥದನ್ನ ಅನೇಕ ಸಂದರ್ಭದಲ್ಲಿ ಏನ್ ಹೇಳ್ತಾರೆ. ಬಹುಶಃ ಅದು ನಾನು ಕಣ್ಣಾರೆ ಈ ಪಕ್ಷದ ಒಬ್ಬ ಯುವ ಕಾರ್ಯಕರ್ತನಾಗಿ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ಅಭಿಲಾಷೆಗಳು, ಫಲಾಪೇಕ್ಷೆಗಳು, ನಿರೀಕ್ಷೆಗಳಿಲ್ದಿರ ಜನತಾದಳ ಪಕ್ಷ ಇರಬೇಕು. ಜನತಾದಳ ಪಕ್ಷ 25 ವರ್ಷ ಬೆಳ್ಳಿ ಹಬ್ಬ ಏನು ಆಚರಣೆ ಮಾಡಿದೆ, ಮತ್ತೆ ಮುಂದೊಂದು ದಿನ ಸುವರ್ಣ ಮಹೋತ್ಸವ ಅಂದ್ರೆ 50 ವರ್ಷ ಕನಿಷ್ಠ ಪಕ್ಷ, 25 ವರ್ಷಕ್ಕೆ ಒಂದು ಭದ್ರವಾದಂತ ಬುನಾದಿಯನ್ನ ನಾವೆಲ್ಲರೂ ಹಾಕ್ತೇವೆ. ನಾವೆಂತ ತ್ಯಾಗಕ್ಕೆ ಬೇಕಾದ್ರೂ ಸಿದ್ಧ ಇದ್ದೇವೆ ಅಂತಕ್ಕಂಥದ್ದು ಪಕ್ಷದ ಕಾರ್ಯಕರ್ತರು ಎಲ್ಲೋದ್ರೂ ಕೂಡ ನಮ್ಗೆ ಆತ್ಮವಿಶ್ವಾಸವನ್ನ ತುಂಬಿಸ್ತಕ್ಕಂಥದನ್ನ ನಾವು ನೋಡ್ತಾ ಇದ್ದೇವೆ. ಇಂಥ ಚಿನ್ನದಂತ ಕಾರ್ಯಕರ್ತರಿಗೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಇರ್ಬೋದು, ಸಾರಾ ಮಹೇಶ್ ಅಣ್ಣ ಅವ್ರು ಇರ್ಬೋದು, ಹರೀಶ್ ರವ್ರು ಇರ್ಬೋದು, ಅಶ್ವಿನ್ ರವ್ರು ಇರ್ಬೋದು, ನಮ್ಮ ಕೃಷ್ಣ ನಾಯಕರವ್ರು ಇರ್ಬೋದು, ಮಾದೇವಣ್ಣ ಅವ್ರು ಇರ್ಬೋದು, ಇಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲಾ ನಾಯಕರು ನಿಮಗೆ ಇವತ್ತು ಈ ವೇದಿಕೆ ಮೇಲೆ ಒಂದು ಮಾತನ್ನ ಬಹಳ ಗಟ್ಟಿಯಾಗಿ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ನಮ್ಮನ್ನ ವಿಧಾನಸಭಾ ಚುನಾವಣೆಗೆ ಆರಿಸ್ತಕ್ಕಂಥದಕ್ಕೆ, ನಮ್ಮನ್ನ ಸಂಸತ್ ಚುನಾವಣೆಗೆ ಆರಿಸಿ ಕಳಿಸ್ತಕ್ಕಂಥದಕ್ಕೆ ನಿಮ್ಮ ಶ್ರಮ, ನಿಮ್ಮ ದುಡಿಮೆ ಎಷ್ಟಿದೆ ಅಂತಕ್ಕಂಥದನ್ನ ನಾವು ಕಣ್ಣಾರೆ ನೋಡಿದ್ದೇವೆ. ಇವತ್ತು ಈ ವರ್ಷ ವಿಶೇಷವಾಗಿ ನಮಗೆ ಸ್ಥಳೀಯ ಚುನಾವಣೆಗಳನ್ನ ಎದುರು ನೋಡ್ತಾ ಇದ್ದೇವೆ. ಕಾಂಗ್ರೆಸ್ ಪಕ್ಷಕ್ಕೆ ಏನಾದ್ರೂ ಒಳಗಡೆ ದಮ್ಮು ತಾಕತ್ತು ಅಂತ ಪಾಪ ನಿಂತ್ಕೊಂಡು ಸದನದೊಳಗಡೆ ಮಾತನಾಡ್ತಕ್ಕಂಥದ್ದು ಬೇಡ. ನಿಮಗೆ ಒಳಗಡೆ ಏನಾದ್ರೂ ಆತ್ಮವಿಶ್ವಾಸ ಅಂತಕ್ಕಂಥದ್ದಿದ್ರೆ, ನೀವೇನಾದ್ರೂ ಈ ಸರ್ಕಾರ ಬಂದ ನಂತರ ಜನರಿಗೆ ಏನಾದ್ರೂ ಒಂದಷ್ಟು ಒಳ್ಳೇದು ಮಾಡಿದಿವೆ ಅಂತಕ್ಕಂಥದ್ದು ನಿಮ್ಮಲ್ಲೇನಾದ್ರೂ ಭಾವನೆಗಳಿದ್ರೆ ಈ ಕೂಡ್ಲೆ ಗ್ರಾಮ ಪಂಚಾಯತಿ ಚುನಾವಣೆ ನಡಿಬೇಕು. ನೀವ್ಯಾರು ತಡೆಯಕ್ಕಾಗೋದಿಲ್ಲ. ಈಗಾಗಲೇ ಬೆಂಗಳೂರಿನ ನಗರದಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆ ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದ್ದಾರೆ. ಕೊನೆಗೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದ ಮೇಲೆ ಈಗ ಚುನಾವಣೆ ನಡೆಸ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಬಹಳ ದಿನ ತಳ್ಳಕ್ಕಾಗೋದಿಲ್ಲ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ನೀವು ಎದುರಿಸಲೇಬೇಕು, ನೀವು ಎದುರಿಸಲೇಬೇಕು. ಅದಕ್ಕೆ ಸಜ್ಜಾಗೋಣ. ಇವತ್ತು ನಮ್ಮ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆಗಳಲ್ಲಿ ನಮ್ಮನ್ನ MP MLAಗಳಾಗಿ ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳ ಜೊತೆಯಲ್ಲಿ ಇಡೀ ಜನತಾದಳ ಪಕ್ಷದ ರಾಜ್ಯ ನಾಯಕರು, ಜಿಲ್ಲಾ ನಾಯಕರು ನಿಂತು ನಿಮ್ಮ ಕೈಗೆ ಅಧಿಕಾರವನ್ನ ಕೊಡಿಸ್ತಕ್ಕಂಥ ವರ್ಷ ಇವತ್ತು 2026ರ ಒಂದು ಗಡಿಯಲ್ಲಿ ಬಂದೇ ನಿಂತಿದ್ದೇವೆ. ನಿಮ್ಮ ಮೂಲಕ ಇವತ್ತು ಈ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಮುಂದಿನ ದಿನಗಳಲ್ಲಿ ನಾವು ನೀವೆಲ್ಲರೂ ಸೇರಿ ಈ ಒಂದು ರಾಜ್ಯವನ್ನ ಕಟ್ಟತಕ್ಕಂತ ಒಂದು ಪ್ರಯತ್ನವನ್ನ ನಿಮ್ಮ ಮೂಲಕ ಮಾಡ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನ ಬಹಳಷ್ಟು ಜನ ಮಾತನಾಡಬೇಕಾದ್ರೆ ಒಂದು ಮಾತನ್ನ ಹೇಳ್ತೀರಿ. ಬಹುಶಃ ಕಳೆದ ಪಿರಿಯಾಪಟ್ಟಣ ಕ್ಷೇತ್ರದಲ್ಲಿ ನಡೆದಂತ ಸಭೆಯಲ್ಲೂ ಕೂಡ ಹರೀಶ್ ರವ್ರು ಇರ್ಬೋದು, ಮಹೇಶ್ ಅಣ್ಣ ಅವ್ರು ಇರ್ಬೋದು, ಮಾದೇವಣ್ಣ ಅವ್ರು ಇರ್ಬೋದು, ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಸರಿ ಸುಮಾರು 440 ಕೋಟಿ ರೂಪಾಯಿಯಷ್ಟು ಇಡೀ ಜಿಲ್ಲೆನಲ್ಲಿ
ಯಾವ ಒಂದು ಸಹಕಾರಿ ಸಂಘದಲ್ಲಿ, ಯಾವ ಒಂದು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ನಮ್ಮ ರೈತರು ಸಾಲವನ್ನು ತಗೊಂಡಿದ್ರೆ, ಬಹುಶಃ ಈ ದೇಶದಲ್ಲಿ ಯಾರಾದ್ರೂ ಒಬ್ಬ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ನಮ್ಮ ಕರ್ನಾಟಕಕ್ಕೆ ಸೀಮಿತವಾಗಿ ಮಾತನಾಡ್ತಕ್ಕಂಥದ್ದು ಬೇಡ, ಇಡೀ ದೇಶದಲ್ಲಿ ಯಾರಾದ್ರೂ ರೈತರ ಸಂಕಷ್ಟವನ್ನ ಕಣ್ಣಾರೆ ನೋಡಿ ಅರ್ತು ಒಳಗಡೆ ಒಂದು ದೃಢ ಸಂಕಲ್ಪ ಮಾಡುವ ಮೂಲಕ 2018ರಲ್ಲಿ ನನಗೆ ಇನ್ನೂ ಬಹಳ ಚೆನ್ನಾಗಿ ಜ್ಞಾಪಕ ಇದೆ. ಮೈಸೂರಿನಲ್ಲಿ ಕುಮಾರ ಪರ್ವವನ್ನ ಪ್ರಾರಂಭ ಮಾಡಿದ್ರಿ. ಆ ಕುಮಾರ ಪರ್ವವನ್ನ ಪ್ರಾರಂಭ ಮಾಡಿ ಆ ತಾಯಿ ಚಾಮುಂಡೇಶ್ವರಿ ತಾಯಿಯ ಒಂದು ಆಶೀರ್ವಾದವನ್ನ ಪಡೆದು 113 ಸ್ಥಾನವನ್ನ ಈ ರಾಜ್ಯದ ಜನತೆ ನನಗೆ ನೀಡಿದಂತ ಸಂದರ್ಭದಲ್ಲಿ ನಾನು ಸಂಪೂರ್ಣ ರೈತರ ಸಾಲವನ್ನ ಮನ್ನಾ ಮಾಡ್ತೇನೆ ಅಂದ್ರು. ಆದ್ರೆ ಕುಮಾರಣ್ಣನಿಗೆ ಬಂದಂತದ್ದು ಕೇವಲ 37 ಸ್ಥಾನ. ಸಮ್ಮಿಶ್ರ ಸರ್ಕಾರದಲ್ಲಿದ್ರು. ಬಹಳ ಸುಲಭವಾಗಿ ಹೇಳಬಹುದಾಗಿತ್ತು, ನನಗೆ 113 ಸ್ಥಾನ ದೊರಕಿಲ್ಲ, ನಾನು ಯಾವ ರೀತಿ ರೈತರ ಸಾಲ ಮನ್ನಾ ಮಾಡ್ಲಿ ಅಂತ. ಯಾಕಂದ್ರೆ ಪಾಪ ಇವತ್ತು ನೋಡ್ತಾ ಇದ್ದೀರಿ ಪರಿಸ್ಥಿತಿಗಳು. ನಾ ಬತ್ತೀನಿ 5 ಗ್ಯಾರಂಟಿಗಳ ಕತೆಗೆ. 25,000 ಕೋಟಿ ಕೇವಲ 14 ತಿಂಗಳಲ್ಲಿ, 25,000 ಕೋಟಿ. ಇವತ್ತೊಂದು ಮಾತು ಹೇಳಬೇಕಾಗ್ತದೆ. ಇಂದಿನ ಈ ರಾಜ್ಯದ ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಗಳು, ನನಗೆ ಅವರ ವಯಸ್ಸಿನ ಮೇಲೆ, ಅವರ ರಾಜಕಾರಣದ ಅನುಭವದ ಮೇಲೆ ಅಪಾರವಾದಂತ ಗೌರವ ಇದೆ. ಆದ್ರೆ ಒಂದು ವಾಸ್ತವಾಂಶವನ್ನ ಹೇಳಬೇಕಾಗ್ತದೆ. ಯಾಕಂದ್ರೆ ಇರ್ತಕ್ಕಂಥ ವಾಸ್ತವಾಂಶವನ್ನ ಮಾತನಾಡ್ತಕ್ಕಂಥದಕ್ಕೆ ಯಾರು ಕೂಡ ಅಂಜಬಾರದು. ಇವತ್ತು ನಮ್ಮ ರಾಜ್ಯ ಸರಿಸುಮಾರು 7,64,000 ಕೋಟಿಯಷ್ಟು ಸಾಲ ಮಾಡಿದೆ. ಹತ್ತತ್ರ 2013 ಮತ್ತೆ 18 ಇವತ್ತಿನ ಇಂದಿನ ರಾಜ್ಯದ ಮುಖ್ಯಮಂತ್ರಿಗಳೇ ಆಡಳಿತವನ್ನ ಮಾಡಿದ್ರು. ಇವತ್ತು 3 ವರ್ಷ ಸೇರಿ, ಅಂದಿನ 5 ವರ್ಷ ಸೇರಿ 5 ಲಕ್ಷ ಕೋಟಿ, 7,64,000 ಕೋಟಿಯಲ್ಲಿ ಸ್ವಾತಂತ್ರ್ಯ ಬಂದಾಗಿಂದ ಸರ್ಕಾರಗಳು, ಬೇರೆ ಬೇರೆ ನಾನಾ ನಾಯಕರುಗಳು ಮುಖ್ಯಮಂತ್ರಿಗಳಾಗಿ ಆಡಳಿತವನ್ನು ಮಾಡಿರ್ತಕ್ಕಂಥದ್ದು ನೋಡಿದ್ದೀವಿ. ಆದ್ರೆ ಕೇವಲ 5, 3, 8 ವರ್ಷ, 8 ವರ್ಷದಲ್ಲಿ 5 ಲಕ್ಷ ಕೋಟಿ ಮಾನ್ಯ ಮುಖ್ಯಮಂತ್ರಿಗಳ ಆಡಳಿತ ಅವಧಿಯಲ್ಲಿ ಅವರು ಮುಖ್ಯಮಂತ್ರಿಗಳಾಗಿ ಮಾಡಿರ್ತಕ್ಕಂಥ ಸಾಲದ ಹೊರೆ ಪ್ರತಿನಿತ್ಯ ಇವತ್ತು 300 ಕೋಟಿಗಿಂತ ಹೆಚ್ಚು ಸಾಲದ ಹೊರೆ ಇವತ್ತು ನಮ್ಮ ಹೆಗಲ ಮೇಲೆ ಕಟ್ತಾ ಇದ್ದಾರೆ. ಅದನ್ನ ತೀರಿಸ್ತಕ್ಕಂಥವ್ರು ಯಾರು? ನೀವುಗಳೇ ತೀರಿಸಬೇಕು, ನಾವುಗಳೇ ತೀರಿಸಬೇಕು. ತೆರಿಗೆ ಮೂಲಕ ಕಟ್ಟತಕ್ಕಂಥ ಹಣ ಇವತ್ತು ಸ್ವೇಚ್ಛಾಚಾರವಾಗಿ ಲೂಟಿ ಆಗ್ತಾ ಇದೆ. ಇಲ್ಲಿ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ನನ್ನ ಮುಂದೆ ಕೂತಿದ್ದಾರೆ. ವಿಧಾನಸೌಧದಲ್ಲಿ ಇತ್ತೀಚೆಗೆ ಒಂದು ನಿರ್ಬಂಧವನ್ನು ಹಾಕಿದ್ದಾರೆ, ಬಹಳ ಚರ್ಚೆಗೆ ಗ್ರಾಸ ಆಗಿದೆ.